ಮೊದಲೇ ಹೇಳ್ದಾಗೆ ನನಗೆ ಓದೋದಂದರೆ ತುಂಬಾ ಇಷ್ಟ ಅಂತ ಹೇಳಿದ್ದೆ ಲಾಸ್ಟ್ ಆಡಿಯೋದಲ್ಲಿ. ಹಾಗೆ ನನಗೆ ತುಷಾರ ಮತ್ತು ಮಯೂರನ ಓದೋಕ್ಕೆ ತುಂಬ ಇಷ್ಟ. ನಾನು ಮೊನ್ನೆ ಹೋದಾಗ ಮಯೂರನ ತೊಗೊಂಡು ಬಂದೆ. ಅದರಲ್ಲೊಂದು ಕತೆ ನನಗೆ ತುಂಬಾ ಇಷ್ಟ ಆಯಿತು. ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಇವಾಗ ಓದ್ತಾ ಇದ್ದೀನಿ. ಇದನ್ನು ಬರೆದವರು ಸುಮಂಗಲ ಅಂತ. ನಾವೇ ತರುವೆವು ಆ ಬೆಳಗನು ಅಂತ ಕಥೆಯ ಟೈಟಲ್. ನಾನು ಹೇಳ್ತಾ ಹೋಗ್ತೇನೆ, ಇಷ್ಟ ಆದರೆ ಖಂಡಿತ ಕೇಳಿಸ್ಕೊಳ್ಳಿ. ವಿನುತಾ ಆ ದಿನ ಬೇಗನೆ ಆಫೀಸಿಗೆ ಬಂದಳು. ಶುಕ್ರವಾರದ ಟ್ರಾಫಿಕ್ ಅಚ್ಚರಿ ಎಂಬಂತೆ ಕಡಿಮೆ ಇತ್ತು. ಮೇಲೆ ಬೋರ್ಡ್ ರೂಮಿನಲ್ಲಿ ಮೀಟಿಂಗ್ ಶುರುವಾಗೋದಕ್ಕಿಂತ ಮುಂಚೆ ಅವರಿಗೆ ಸಿದ್ಧ ಮಾಡಿಕೊಡಬೇಕಾದ ಒಂದೆರಡು ಕೆಲಸವಿತ್ತೆಂದು ಮನೆಯಿಂದ ಅರ್ಧ ಗಂಟೆ ಬೇಗ ಹೊರಟಿದ್ದಳು. ಕೆಳಗೆ ಪಾರ್ಕಿಂಗ್ನಲ್ಲಿ ಯಾರದ್ದೂ ದೊಡ್ಡ ಕಾರುಗಳು ಕಾಣಿಸಲಿಲ್ಲ. ಇನ್ನೂ 8:30 ಎಂದುಕೊಳ್ಳುತ್ತಾ ಇನ್ನೇನು ಗಾಜಿನ ಬಾಗಿಲು ದಾಟಿ ಒಳ ಹೋಗಬೇಕು. ಅಷ್ಟರಲ್ಲಿ ಆ ಕಡೆ ಜನರೇಟರ್ ರೂಮಿನ ಪಕ್ಕ ಒಂದು ಚಿಕ್ಕ ಸೈಕಲನ್ನು ವಾಲಿಸಿ ಇಟ್ಟಿದ್ದು ಕಾಣಿಸಿತು. ಅದು ದಿನ ಅಲ್ಲಿ ಇರುತ್ತಿತ್ತೇನೋ. ಅದರ ಈಚೆ ಬದಿಗಳಲ್ಲಿ ಕಾರುಗಳು ಇರುತ್ತಿದ್ದರಿಂದ ಕಾಣಿಸಿರಲಿಕ್ಕಿಲ್ಲ. ಯಾರದ್ದಿರಬಹುದು ಎಂದುಕೊಳ್ಳುತ್ತಲೇ ಸೆಕ್ಯೂರಿಟಿಯವರಿಗೆ ಕೇಳಿದಳು. ಪ್ಯಾಂಟ್ರಿಯಲ್ಲಿ ಕೆಲಸ ಮಾಡುವ ಚೋಟುನದು ಎಂದನಾತ. ಹತ್ತಿರ ಹೋಗಿ ನೋಡಿದಳು. ಅರೆ, ಲೇಡೀಸ್ ಸೈಕಲ್, ತುಸು ಹಳೆಯ ಪುಟಾಣಿ ಸೈಕಲ್. ಎಲ್ಲರಿಂದ ಚೋಟು ಎಂದು ಕರೆಸಿಕೊಳ್ಳುತ್ತಾ ದೀಪಂಕರ ಎಂಬ ಸುಂದರ ಹೆಸರಿರುವುದನ್ನೇ ಮರೆತಿದ್ದ ಜಾರ್ಖಂಡಿನ ಯಾವುದೋ ಹಳ್ಳಿಯ ಹುಡುಗ. ಅವಂದಾ ಅಪನಂಬಿಕೆಯಿಂದ ಕೇಳಿದಳು. ಹಾಂ, ಅವನ ತಂಗಿಯದಂತೆ. ಅವಳಿಗೆ ಮದುವೆ ಆಯಿತು, ಇವನು ತರ್ತಾ ಇದ್ದಾನೆ. ಸೈಕಲ್ ಹ್ಯಾಂಡಲನ್ನು ಮುಟ್ಟಿ ಹೀಗೆ ನೇವರಿಸಿದ ವಿನುತಾಳಿಗೆ ತಟ್ಟನೆ ಸೈಕಲ್ ಮೇಲೆ ಒಂದು ರೌಂಡ್ ಹೋಗಿ ಬರುವ ಅಂತ ಆಸೆ ಆಯಿತು. ಇನ್ನೂ ಯಾರೂ ಬಂದಂತಿಲ್ಲ. ಹೋಗಿ ಬಂದರೆ ಯಾವ ಕಾಲವಾಯಿತಲ್ಲ ಸೈಕಲ್ ತುಳಿಯದೆ. ಚೋಟುನ ಕರೆಸಿ ಒಂದು ರೌಂಡ್ ಹೋಗಿ ಬರ್ತೀನಿ, ಕೀ ಕೊಡು ಎಂದು ಕೀ ಇಸಿದುಕೊಂಡಳು. ಒಳಗೆ ನನ್ನ ಟೇಬಲ್ ಮೇಲೆ ಇಡು ಎಂದು ತನ್ನ ಚೀಲವನ್ನು ಕೊಟ್ಟವಳೆ ಸೈಕಲನ್ನು ಆಫೀಸಿನ ಹೊರಭಾಗದವರೆಗೆ ದಬ್ಬಿಕೊಂಡು ಬಂದಳು. ಅಲ್ಲಿಂದ ತುಸು ಇಳುಕಲು ರಸ್ತೆ. ಕಾಲುಗಳು ಸಲೀಸಾಗಿ ಪೆಡಲ್ ತುಳಿದವು. ಮುಂದೆ ಹೋಗಿ ಆಗೀಗ ತಾನು ವಾಕಿಂಗ್ ಹೋಗುವ ಅಡ್ಡ ರಸ್ತೆಗೆ ತಿರುಗಿದಳು. ಅಡ್ಡ ರಸ್ತೆಗೆ ತಿರುವಿಕೊಂಡಂತೆ ಬೆಳಗಿನ ತಿಳಿಗಾಳಿ ಮುಖವನ್ನು ಕೈಗಳನ್ನು ತೀಡಿದಂತೆ ಮೈಯೆಲ್ಲ ಹಗುರೆನ್ನಿಸುತ್ತಾ ಹೀಗೇ ಹೋಗುತ್ತಿರಬೇಕೋ ಎನಿಸಿತು. ಹೀಗೆ ತೇಲಿ ಸಾಗಿಯ ಹೋಗುವ ಕ್ಷಣಗಳು ಕೇವಲ ತನ್ನೊಬ್ಬಳದು. ಅದೇ ಹುಮ್ಮಸ್ಸಿನಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋದಳು. ಇನ್ನೂ 2 ರಸ್ತೆ ದಾಟಿ ಹೋಗುತ್ತಿದ್ದಂತೆ ಏದಿಸಿರು ಬರುತ್ತಿದೆ. ಪೆಡಲ್ ತುಳಿಯುವಾಗ ಮೊಣಕಾಲು ಕೊಂಚ ನೋಯುತ್ತಿದೆ ಎಂಬುದು ಅರಿವಿಗೆ ಬರುತ್ತಿದ್ದಂತೆ ಹೈಸ್ಕೂಲು ದಿನಗಳಲ್ಲಿ ಮೈಲಿಗಟ್ಟಲೆ ಸೈಕಲ್ ತುಳಿಯುತ್ತಿದ್ದವಳು ತಾನೇನಾ ಅನ್ನಿಸಿತು. ಅಜ್ಜನ ಮನೆಯಿಂದ ಟಾರ್ ರಸ್ತೆಯವರೆಗೆ ಆ ಮಣ್ಣು ಹಾದಿಯಲ್ಲಿ ಪಕ್ಕದ ಮನೆಯ ಗೋಪಣ್ಣನ ಲೊಟಗಾಸಿ ಸೈಕಲನ್ನು ಕಾಡಿ ಬೇಡಿ ಇಸಿದುಕೊಂಡು ಸೈಕಲ್ ಆಡಲು ಹೋಗುತ್ತಿದ್ದ ದಿನಗಳವು. ಗೋಪಣ್ಣ ಸೈಕಲ್ ಕೊಡಲು ಹಿಂದೆ ಮುಂದೆ ನೋಡಿದರೂ ಆರಂಭದಲ್ಲಿ ಸೈಕಲ್ ಕಲಿಸಲು ಇಲ್ಲವೆಂತ ಹೇಳಿರಲಿಲ್ಲ. ನೀ ಈ ಮಣ್ಣಿನ ರಸ್ತೆಯಲ್ಲಿ ಸೈಕಲ್ ಬ್ಯಾಲೆನ್ಸ್ ಮಾಡೋದು ಕಲಿತ್ರೆ ವಿಮಾನನೂ ಬಿಡ್ಬೋದು ಎನ್ನುತ್ತಿದ್ದ ಗೋಪಣ್ಣ. ಈಗ ಕಣ್ಣು ಮುಚ್ಚಿ ನೆನೆದರೆ ಏರು ತಗ್ಗಿನ ಮಣ್ಣು ಹಾದಿ ಮನದೊಳಗೆ ಹಬ್ಬುತ್ತದೆ. ಏದಿಸಿರು ಇನ್ನೂ ಹೆಚ್ಚಾದಂತೆ ಅನ್ನಿಸಿತು. ಅರೆ, ನೀರಿನ ಬಾಟಲಿಯೂ ಇಲ್ಲ. ಬಾಯೊಣಗಿ ಉಸಿರು ಸಿಕ್ಕಿಕೊಂಡಂತೆ ಆದರೆ ಕಷ್ಟ ಎಂದುಕೊಳ್ಳುತ್ತಾ ಸೈಕಲನ್ನು ವಾಪಸ್ಸು ತಿರುಗಿಸಿದಳು. ಅಡ್ಡ ರಸ್ತೆಯಿಂದ ಮುಖ್ಯ ರಸ್ತೆಗೆ ತಿರುಗುತ್ತಿದ್ದಂತೆ ಇನ್ನೂ ಆಗುವುದೇ ಇಲ್ಲ ಎನ್ನಿಸಿ ಸೈಕಲ್ಲಿನಿಂದ ಇಳಿದು ಮೆಲ್ಲಗೆ ದೂಡಿಕೊಂಡು ಬಂದಳು. ಸದ್ಯ ದೊಡ್ಡ ಕಾರಿನವರ್ಯಾರೂ ಇನ್ನೂ ಬಂದಿರಲಿಲ್ಲ. ಈ ಕತೆ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ. ಹಾಗೆ ಇನ್ನು ಮುಂದೆ ಇದರ ನೆಕ್ಸ್ಟ್ ಭಾಗನ ಹೇಳಬೇಕಂದ್ರೆ ಕೂಡ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.